ತುಮಕೂರು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ತುಮಕೂರಿನಲ್ಲಿ ಮತದಾನ ಜನಜಾಗೃತಿ ಭಿತ್ತಿಪತ್ರಗಳನ್ನು ತ್ಯಾಜ್ಯ ವಿಲೇವಾರಿ ವಾಹನಗಳ ಮೇಲೆ ಪ್ರದರ್ಶಿಸುವ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಭೋಜಿ ಚಾಲನೆ ನೀಡಿದರು. ಜಾಥಾದಲ್ಲಿ ತುಮಕೂರು, ಕೊರಟಗೆರೆ, ಶಿರಾ, ಮಧುಗಿರಿ, ಗುಬ್ಬಿ, ಕುಣಿಗಲ್ ತಾಲೂಕುಗಳ 200ಕ್ಕೂ ಹೆಚ್ಚು ತ್ಯಾಜ್ಯ ವಿಲೇವಾರಿ ವಾಹನಗಳು ಹಾಗೂ ಸಿಬ್ಬಂದಿಗಳು ಜಾಥಾದಲ್ಲಿ ಭಾಗಿಯಾದರು. ತುಮಕೂರಿನ ಎಸ್ಎಸ್ಪುರಂ, ಶೆಟ್ಟಿಹಳ್ಳಿ, ಜಯನಗರ, ಕುಣಿಗಲ್ ರಿಂಗ್ ರೋಡ್, ಉಪ್ಪಾರಹಳ್ಳಿ ಸೇರಿದಂತೆ ನಗರದ ಒಳ ಹಾಗೂ ಹೊರ ವಲಯದಲ್ಲಿ ಸಂಚರಿಸುವ ಮೂಲಕ ಮತದಾನದ ಮಹತ್ವ, ಕಡ್ಡಾಯ ಮತದಾನದ ಕುರಿತು ಜಾಗೃತಿ ಮೂಡಿಸಿದರು. ತಾಲೂಕಿನಲ್ಲಿ ಒಂದು ರೌಂಡ್ ಹಾಕಿ ನೀವು ಡಿಸ್ಪರ್ಸ್ ಆದ್ರೆ ಅದು ತಾವು ಮಾಡಬೇಕು ಅಂತ ಹೇಳ್ತಾ, ಈಗ ತುಮಕೂರು ಗ್ರಾಮಾಂತರ ಇದ್ರದ್ದು ವೆಹಿಕಲ್ ನಿಮ್ದು ಹೋಬಳಿ ಹೆಡ್ ಕ್ವಾರ್ಟರ್ಗಳನ್ನೆಲ್ಲ ಟಚ್ ಮಾಡಿಕೊಂಡು ಒಂದು ರೌಂಡ್ ಹಾಕೊಂಡು ಬನ್ನಿ. ಪ್ರಭೋಜಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಪ್ರಮಾಣವನ್ನು ಹೆಚ್ಚಿಸಲು ಜನರು ಸಕ್ರಿಯವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು. ಸ್ವಚ್ಛವಾಹಿನಿಗಳೇನಿದ್ದಾವೆ, ಸುಮಾರು 150 ಸ್ವಚ್ಛವಾಹಿನಿಗಳು ಹಾಗೂ ಸ್ವಚ್ಛತಾಗಾರರು ಇಡೀ ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಿಂದ ಅವರೆಲ್ಲರೂ ಕೂಡ ಬಂದು ಇವತ್ತು ತುಮಕೂರು ಮಹಾನಗರದಲ್ಲಿ ಒಂದು ದೊಡ್ಡ ಜಾಥಾವನ್ನು, ವಾಹನದ ಸ್ವಚ್ಛವಾಹಿನಿ ಜಾಥಾವನ್ನು, ಆ ಜಾಥಾದ ಮೂಲಕ ಜನಸಾಮಾನ್ಯರಿಗೆ, ಅದರಲ್ಲೂ ಮತದಾರರಿಗೆ ಮತದಾನದ ಬಗ್ಗೆ ಅರಿವನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಜಿಲ್ಲೆಯ ಎಲ್ಲ ತಾಲೂಕುಗಳ ಪ್ರತಿನಿಧಿಗಳು, ನಮ್ಮ ಅಧಿಕಾರಿ ಬಂಧುಗಳು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಸ್ವಚ್ಛವಾಹಿನಿಯ ಮಹಿಳಾ ವಾಹನ ಚಾಲಕರುಗಳು ಹಾಗೂ ಸ್ವಚ್ಛತಾಗಾರರು ಇವರೆಲ್ಲರೂ ಕೂಡ ತುಂಬ ಉತ್ಸಾಹದಿಂದ ಪಾಲ್ಗೊಂಡಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ವಿಚಾರ.